ಆಹಾರ ಅನ್ನುವಂಥದ್ದು ಬಹಳ ಪವಿತ್ರವಾದಂಥದ್ದು. ಕಾಗೆ ಮಾಂಸ, ನಾಯಿ ಮಾಂಸಗಳು ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಬೇಕಾ ನಮಗಿದು? ಮಾತಾಡಲಿಕ್ಕೆ ಬೇಕಾದಷ್ಟು ಅಭಿವೃದ್ಧಿ ಪರವಾದಂಥ ವಿಚಾರಗಳಿದ್ದಾವೆ. ಓಡಾಗಲಿಲ್ಲ, ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಸಿಗ್ತಿಲ್ಲ, ನೀಟೋ ಮತ್ತೊಂದು ಸೀಟೋ ಎಲ್ಲ ಇಂಥದ್ರ ಬಗ್ಗೆ ಮಾತಾಡಬೇಕು. ರಾಜ್ಯದ ರಾಷ್ಟ್ರದ ಭದ್ರತೆಗಳ ಬಗ್ಗೆ ಮಾತಾಡಬೇಕು, ನಿರುದ್ಯೋಗದ ಬಗ್ಗೆ ಮಾತಾಡಬೇಕು, ಊಟದ ಬಗ್ಗೆ ಮಾತಾಡಿ ಎರಡು ಜನಾಂಗಗಳ ನಡುವೆ, ಮತಗಳ ನಡುವೆ, ಧರ್ಮಗಳ ನಡುವೆ ತಂದಾಕುವ ಕೆಲಸ ಇದೆಯಲ್ಲ, ಇದಕ್ಕೆ ಸಪೋರ್ಟ್ ಮಾಡೋರು ಬೇರೆ. ಏನಾದ್ರೂ ಇದಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ಅಥವಾ ಯಾವುದಾದ್ರೂ ಒಂದಿಷ್ಟು ವ್ಯಾಲ್ಯೂಸ್ ಇದೆಯಾ? ಇವಾಗ ಏನಾಯಿತು? ನಾಯಿ ಮಾಂಸನ ಮಾರ್ತಾ ಇದ್ದ ಅಂತ ತಂದಾಗ್ತದೆ ಯಾವನೋ ಒಬ್ಬ. ಅದಕ್ಕೊಂದಿಷ್ಟು ಜನ ಸಪೋರ್ಟ್ ಮಾಡಿದ್ರು, ಒಂದಿಷ್ಟು ಮಾಧ್ಯಮದವರು ಹಿಂದೆ ಮುಂದೆ ನೋಡಿದ್ರೆ ಸಪೋರ್ಟ್ ಮಾಡಿದ್ರು. ಆ ಮಾರಾಟ ಮಾಡ್ತಿದ್ದವನ ಕತೆ ಏನಾದ್ರು ಕೇಳಿ. ಅವನು ಬಡ್ಕತ್ತಾ ಇದ್ದಾನೆ, ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ. ಯಾವನಾದ್ರೂ ಒಬ್ಬ ಕೇಳಬೇಕೆ? ಬಾಲ ಇಷ್ಟುದ್ದ ಇದ್ರೆ ಮಾತ್ರ ಕುರಿ ಅನ್ನುವಂಥದ್ದು ಇದೆಯಲ್ಲ, ಅದು ನಮ್ಮ ಮೌಢ್ಯ, ಮೂರ್ಖತನ. ಕುರಿಗಳಲ್ಲಿ 1000 ತಳಿಗಳಿದ್ದಾವೆ. ದನದ ರೀತಿಯಲ್ಲೇ ಕುರಿ ಇದೆ ಕಣ್ರಿ, ದನದ ರೀತಿಯಲ್ಲೇ ಕಾಣುತ್ತೆ. ಅದು ದನದ ಮಾಂಸ ಅಂದ್ಬಿಟ್ರೆ ಕಡಿದ ತಕ್ಷಣ ತಲೆ ಇಲ್ಲ ಅಂತ ಹೇಳೋ ಕಾರಣಕ್ಕೆ ಇಲ್ಲ ದನದ ರೀತಿಯೇ ಇದೆ, ದನನೇ ಅಂತಂದರೆ ಬಾಲನೇ ಇಲ್ಲಪ್ಪ ಕೆಲವು ನಾಯಿಗಳಿಗೆ, ಅದನ್ನು ಕತ್ತರಿಸಿ ನೇತಾಕ್ಬಿಟ್ರೆ ಕುರಿ ಮಾಂಸ ಅನ್ನಕ್ಕಾಗುತ್ತಾ? ನಮ್ಮ ಅರಿವಿನ ಕೊರತೆ ಇದು ನೋಡಿ. ಎಲ್ಲವನ್ನ ತಿಳ್ಕೊಂಡಿರ್ಬೇಕು ಅಂತ ಹೇಳುವಂಥದ್ದು ಯಾರಿಗೂ ಏನೂ ಇಲ್ಲ, ಎಲ್ಲ ತಿಳ್ಕೋಬೇಕು ಅಂತೇನಿಲ್ಲ. ಪಕ್ಕದ ರಾಜಸ್ಥಾನದಲ್ಲಿ ಬೆಳೀತಿದ್ದಂತಹ ಈ ಕುರಿಗಳಿಗೆ ಇಷ್ಟಿಟ್ಟು ಮಾರುದ್ದದ್ದು ಬಾಲ ಇದ್ದಾವೆ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಕೂಪ ಮಂಡುಕಗಳು, ನಾವು ಪಕ್ಕದ ಬೀದಿಲಿ ಓಡಾಡೋ ಕುರಿಗಳನ್ನ ನೋಡ್ಕೊಂಡೆ ಬೆಳ್ಕೊಂಡ ಕುರಿಗಳನ್ನ. ಆ ಕುರಿ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡುವಂಥ ಕುರಿಗಳು ನಾವು. ಸುಮ್ಮನೆ ನಿಸಾರ್ ಅಹಮದ್ ನಮ್ಗೆ ಬರೆದಿದ್ದಾರೆ, ಕುರಿಗಳು ಸಹ ಕುರಿಗಳು ಅಂತ. ನಾವು ನಮ್ಮದೇ ಆದಂಥ ಸೀಮಿತ ವಲಯದಲ್ಲಿ ಮೇಯ್ತಾ ಇರುವಂಥ ಕುರಿಗಳು ನಾವು. ನಮ್ಮನ್ನು ಭಾಳ ಚೆನ್ನಾಗಿ ಬೂದಿ ಎರಚಿ ನಮ್ಮನ್ನು ಬಾವಿಗೆ ತಳ್ಳಿಬಿಡ್ಬೋದು. ಅದು ಯಾವ ಧರ್ಮದವರಾದರೂ ಸರಿ, ಎಲ್ಲ ಧರ್ಮದವ್ರಿಗೂ ಇದು ಅನ್ವಯಿಸುತ್ತೆ. ಹೇಟ್ರೆಡ್ನೆಸ್ ಇದೆಯಲ್ಲ, ಅದಕ್ಕಿಂತ ಹೀನ ಸಂಸ್ಕೃತಿ ಇನ್ನೊಂದಿಲ್ಲ. ಮನುಷ್ಯನ ಸಂಸ್ಕೃತಿ ಅಲ್ಲವೇ ಅಲ್ಲ ಅದು. ಪ್ರಾಣಿಗಳು ಕೂಡ ಮಾಡಲ್ಲ. ನಾವು ಅವ್ರನ್ನ ಯಾರಿಗೂ ಹೋಲ್ಸಕ್ಕೆ ಬರೋದಿಲ್ಲ. ಈ ಮನುಷ್ಯರನ್ನ ಅವ್ರನ್ನ ಯಾರು ಬರೋದು? ನಾಯಿ ನನ್ನ ಮಗ ಅಂತ ಹೇಳೋಕ್ಕಾಗತ್ತಾ? ನಾಯಿಗೆ ಮಾಡುವಂಥ ಅವಮಾನ. ಹಾಗಾಗಿ ಇಲ್ಲಿ ನಾಯಿ ಮಾಂಸ ಮುಖ್ಯ ಅಲ್ಲ. ನಾಯಿ ಮಾಂಸ ತಿಂದರೆ ತಿಂತಾರೆ ಬಿಡಿ, ಅವನು ನಾಯಿ ಮಾಂಸವನ್ನು ನಾಯಿ ಮಾಂಸ ಅಂತಲೇ ಮಾರಲಿ. ಕುರಿ ಮಾಂಸ ಅಂತ ಏನು ಅವನು ಹೇಳಿ ಮಾರ್ತಾ ಇಲ್ವಲ್ಲ. ಕುರಿ ಮಾಂಸವನ್ನು ಕುರಿ ಮಾಂಸ ಅಂತ ಮಾರಬೇಕಾದ್ರೆ ನೀವು ಅದನ್ನು ಸಂದೇಹ ಪಡ್ತಾ ಇದ್ದೀರಿ ಅಂತಂದರೆ ಅವನು ಎಲ್ಲಿಗೆ ಹೋಗಬೇಕು? ಉತ್ತರ ಭಾರತದ ಏನೋ ಈಶಾನ್ಯ ಭಾರತದಲ್ಲಿ ಎಲ್ಲರೂ ನಾಯಿ ತಿಂತಾರೆ ಅಂತ ಮಾತಾಡ್ಬಿಡ್ತೀವಿ. ಅವ್ರಿಗೇನು ಅವ್ರ ಫುಡ್ ಅದು, ಅವ್ರಿಗೆ ಏನು ಅನಿಸುತ್ತೆ ಅದನ್ನ ತಿನ್ಕೊಂಡಿರ್ತಾರೆ. ನಿಮ್ಗೆ ಏನಾದರೂ ಅವ್ರು ಬರೆದು ಕೊಟ್ಟಿದ್ದಾರೆ ಅವ್ರು ಕೇಳಿ ಅಂತ. ಯಾರು ಕೊಟ್ಟವರು ಈ ಹಕ್ಕನ್ನು? ಯಾರು? ಎಲ್ಲರೂ ಈಗ ಕೊಡಗಿನಲ್ಲಿದ್ದವ್ರು ಎಲ್ಲರೂ ಹಂದಿ ತಿಂದ್ಬಿಡ್ತಾರೆ ಅಂತ ಅಂದ್ಬಿಟ್ರೆ ಆಗುತ್ತಾ? ಕೊಡಗಿನಲ್ಲಿದ್ದವರು ಹಂದಿ ತಿನ್ನೋದವ್ರು ಭಾಳಷ್ಟು ಜನ ಇದ್ದಾರೆ, ಕುಡಿಯೋದವ್ರು ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಕುಡಿತಾರೆ, ಎಲ್ಲರೂ ಹಂದಿ ತಿಂತಾರೆ ಅಂತಂದರೆ ತಿನ್ನೋದವ್ರಿಗೆ ಏನು ಅನಿಸ್ಬೇಕು? ನಮ್ಗೆ ಯಾಕೆ ಬೇಕು ಹೇಳಿ? ಅದೇ ರೀತಿ ಮುಸ್ಲಿಮ್ಸಲ್ಲೂ ಅಷ್ಟೇ, ಎಲ್ಲರೂ ದನದ ಮಾಂಸ ತಿಂದ್ಬಿಡ್ತಾರೆ ಅಂತ ನಾವು ಭಾಳ ಸುಲಭವಾಗಿ ಮಾತಾಡ್ಬಿಡ್ತೀವಿ. ಯಾಕೆ ದನದ ಮಾಂಸ ತಿನ್ನುವಂತಹ ಬೇರೆ ಧರ್ಮೀಯರು ಇಲ್ವಾ? ನಾವು ಯಾರು ತಿಂತಾನೆ ಇರಲಿಲ್ವಾ? ಚಾಪಲ್ಯವೇ ಬೇರೆ. ಸಂಸ್ಕೃತಿಗಳನ್ನ ನಾವು ಗೌರವಿಸುವಂಥದ್ದು ಆಗಬೇಕು. ಅದೇ ಕಾರಣಕ್ಕೆ ಕುವೆಂಪು ಅವರು ಹೇಳಿದ್ದು, ಪ್ರತಿ ಒಬ್ಬ ಮನುಷ್ಯನೂ ಒಂದೊಂದು ಧರ್ಮ ಆಗಬೇಕು ಅಂತ. ನಾವು ಯಾರ ಧರ್ಮಕ್ಕೂ ಸೇರಬೇಕಾದದ್ದಿಲ್ಲ, ನಾವೇ ಧರ್ಮ ಆಗಬೇಕು. ನಾವು ಮತ್ತೊಬ್ಬರನ್ನ ಗೌರವಿಸುವಂಥದ್ದು ಮಾಡಿದ್ರೆ ಒಬ್ಬ ಧರ್ಮವನ್ನು ಮತ್ತೊಂದು ಧರ್ಮ ಗೌರವಿಸ್ದಂಗೆ ಅಂತ ಹೇಳುವಂಥದ್ದು. ಇನ್ಕ್ಲೂಸಿವ್ ಥಿಯರಿ ಆಫ್ ಲಿವಿಂಗ್ ಅಂದರೆ ಬಸವಣ್ಣ ಹೇಳಿದ್ದು ಇದು.
ಸುಮ್ಮನೆ ಬರುತ್ತಾ? ಒಳಗೊಳ್ಳುವಿಕೆಯ ಸಂಸ್ಕೃತಿ ಅಂದರೆ ಏನು? ಎಲ್ಲ ಬಿಟ್ಬಿಟ್ಟು ಜೊತೆ ಸೇರೋಕ್ಕಾಗತ್ತಾ? ಅವನು ಊಟ ಮಾಡೋದನ್ನ ಇಟ್ಕೊಂಡು ಒಳಗೊಳ್ಳುವಿಕೆ, ಅವನ ಮನೆಯಲ್ಲಿ ಹೋಗಿ ಆಹಾರವನ್ನು ಸ್ವೀಕಾರ ಮಾಡುವುದು ಒಳಗೊಳ್ಳುವಿಕೆ. ಬುದ್ಧ ಮಾಡ್ತಾ ಇದ್ದಂಥ ಕೆಲಸ ಇದು. ಅರ್ಥ ಆಗ್ತಾ ಇದೆಯಾ? ಇದನ್ನು ನಾವು ಪಾಲನೆ ಮಾಡುವಲ್ಲಿ ಸೋತಿದ್ದೀವಿ. ಹೀನಾಯ ಸಂಸ್ಕೃತಿಯನ್ನು ನಾವು ಮೆರೆಸ್ತಾ ಇದ್ದೇವೆ. ಚೈನಾದಲ್ಲಿ 3000 ವರ್ಷಗಳಿಂದ ಅವರು ಮಿಡತೆಗಳನ್ನ ಎಡಿಬಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ. ಎಡಿಬಲ್ ಇನ್ಸೆಕ್ಟ್ಸ್ ಅಂತಂದ್ರೆ ತಿನ್ನುವಂತಹ ಕೀಟಗಳು. ಅದಕ್ಕೆ ದೊಡ್ಡ ಮಾರ್ಕೆಟ್ ಇದೆಯಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್, ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವಂತಹ ಒಂದು ರಾಷ್ಟ್ರದಲ್ಲಿ ಅಸಂಖ್ಯಾತ ಜನರು ಇಷ್ಟಪಟ್ಟು ಅದನ್ನು ಖಾದ್ಯಗಳನ್ನು ಮಾಡಿಕೊಂಡು ಚುರುಮುರಿ ಥರ ತಿಂತಾರೆ ಅಂತಂದರೆ ನಾವು ಅದನ್ನು ಗೌರವಿಸಬೇಕಾ ಇಲ್ಲ ಹೇಸಿಗೆ ಪಡಬೇಕಾ? ನಮ್ಮ ಲಿಮಿಟೇಷನ್ ಅದು. ನಮಗೆ ತಿನ್ನಕ್ಕಾಗ್ತಿಲ್ಲ, ನಮ್ಮ ಬ್ರೈನ್ ಅಷ್ಟು ಡೆವಲಪ್ ಆಗಿಲ್ಲ, ನಮ್ಮ ಸ್ಟೋರೇಜ್ ಇಲ್ಲ. ಇಲ್ಲಿ ಬ್ರೈನಲ್ಲಿ ಅದಕ್ಕೆ ಒಂದು ಕೆಪಾಸಿಟಿ ಇಲ್ಲ, ಸ್ವೀಕಾರ ಮಾಡುವಂಥ ಕೆಪಾಸಿಟಿ ಹೊರಟೋಗಿದೆ. ರಿಸೀವಿಂಗ್ ಕೆಪಾಸಿಟಿ ಇಲ್ಲ ನಮ್ಮ ತಲೆಯಲ್ಲಿ. ಹಂಗಾಗಿ ಅದನ್ನು ತಿನ್ಲಿಕ್ಕೆ ಬರ್ತಿಲ್ಲ. ಹೇಟ್ರೆಡ್ನೆಸ್ಸನ್ನು ಬೆಳೆಸ್ಕೊಂಡಿದ್ದೇವೆ. ಹಂದಿಯನ್ನು ಕಂಡ್ರೆ ಹೇಟ್ರೆಡ್ನೆಸ್ ಒಂದು ಜನಾಂಗಕ್ಕೆ, ದನವನ್ನು ಕಂಡ್ರೆ ದನ ತಿಂತಾನೆ ಅಂತಂದರೆ ಅದ್ರ ಬಗ್ಗೆ ಹೇಟ್ರೆಡ್ನೆಸ್ ಇನ್ನೊಂದು ಜನಾಂಗಕ್ಕೆ. ನಾಯಿ ಮಾಂಸ ಅಂತ ಅಂದ್ಕೊಂಡು ಎಲ್ಲೋ ಯಾರೋ ನಾಯಿ ಮಾಂಸ ತಿಂತಾರೆ. ನಾವು ಭಾಳಷ್ಟು ಕಡೆ ಹೋಗಿದ್ದೀವಿ. ನಾಯಿಯನ್ನು ಸುಲಿದು ನೇತಾಕಿರ್ತಾರೆ ನೇಪಾಳದಲ್ಲಿ, ಇನ್ನೂ ಕೆಲವೊಂದು ಕಡೆಯಲ್ಲಿ ತಿಂತಾರೆ. ಕೆಲವರು ಬಂದ್ಬಿಟ್ಟು ಆರ್ಡರ್ ಕೊಟ್ಟು ಅಂಥದ್ದು ಬೇಕಾಗಿದ್ದ ಪಾರ್ಟ್ಗಳನ್ನ ಕತ್ತರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಉಸಾಬರಿ ಏನಿದೆ ಅಲ್ಲಿ? ಸೂಪರ್ವಿಷನ್ ಏನ್ರಿ ನಾವು ಮಾಡಬೇಕಾಗಿದ್ದು? ಕಲ್ಚರಲ್ ಸೂಪರ್ವಿಷನ್ನು ಮಾಡಲಿಕ್ಕೆ ನಮ್ಗೆ ಯಾವುದೇ ಹಕ್ಕಿಲ್ಲ ಈ ಥರ ವಿಚಾರಗಳಲ್ಲಿ. ಅದರಲ್ಲೂ ಆಹಾರದ ವಿಚಾರವನ್ನು ಯಾವನು ಯಾರ್ದು ಕೇಳಂಗಿಲ್ಲ. ನಮ್ಮ ಆಹಾರಕ್ಕೆ ಬಂದರೆ ನಾವು ಬಿಡ್ತೀವ? ಯಾವನ ನೀನು ಅಂತ ಕೇಳ್ತೀನಿ ನಾನು. ಮುಚ್ಕೊಂಡು ಹೋಗ್ತಾ ಇರಬೇಕು ಅಂತ ಅಂತೀನಿ. ಎಲ್ಲವನ್ನು ತಿನ್ನುವಂಥದ್ದನ್ನು ಗೌರವಿಸುವಂಥ ಕೆಲಸವನ್ನಷ್ಟೇ ನಾವು ಮಾಡಬೇಕು. ನಾಯಿ ಮಾಂಸ ಮಾರ್ತಿದ್ದ ಅಂತ ಹೇಳ್ಬಿಟ್ಟು ಹಬ್ಸಿದ್ರಲ್ಲ, ಅದನ್ನು ವಾಪಸ್ ಕಟ್ಕೊಡೋದು ಹೇಗೆ? ಅವನ ಬ್ಯಾಟಲ್ ಇದೆಯಲ್ಲ, ಅವನ ಯುದ್ಧವನ್ನು ಅವನೇ ಮಾಡಬೇಕಾಗತ್ತೆ. ಇದು ತುಂಬ ಬೇಸರದ ವಿಚಾರ. ನಮ್ಮ ನೆರೆ ಹೊರೆಯ ಜನಗಳ ಜೊತೆಯಲ್ಲಿ ನಾವು ಒಳ್ಳೆಯದನ್ನು ಮಾಡೋದಕ್ಕಾಗಲಿಲ್ಲ ಅಂತಂದರೆ ಮುಚ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ, ತೆಪ್ಪಗಿರಬೇಕು. ಲಿಮಿಟೆಡ್ ನಾಲೆಜ್ ಇದ್ದರೆ ಬಾಯಿ ಬಿಡ್ಕೋಬಾರ್ದು. ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನೋದು ಇದೇ ಕಾರಣಕ್ಕೆ. ಈಗ ಉದ್ದ ಬಾಲ ಇರುತ್ತೆ ಅಂತ ಹೇಳೋದು ಎಲ್ರಿಗೂ ಗೊತ್ತಾಯ್ತಾ? ಬರೀ ಕಿವಿಯಷ್ಟೇ ಉದ್ದ ಅಲ್ಲ ಕುರಿಗಿರೋದು, ಬಾಲಗೂ ಉದ್ದಿದೆ ತಿಳ್ಕೊಳ್ಳಿ. ನೇತಾಕ್ಬಿಟ್ರೆ ಅದು ನಾಯಿ ಹೊಡೆದು ನೇತಾಕಿದ್ದಾರೆ ಅಂತ ಅಲ್ಲ. ಇದ್ರ ಮಧ್ಯ ಕೆಲವರು ನಾಯಿಗಳನ್ನು ಹೊಡೆದು ಕೆಲವು ಕಡೆಗಳಲ್ಲಿ ಮಾಂಸ ಮಾಡಾಕುವಂಥದ್ದನ್ನು ಕೇಳಿದ್ದೀವಿ. ನಾನಂತೂ ನೋಡಲಿಲ್ಲ, ಕೇಳಿದ್ದೀವಿ, ಮಾಧ್ಯಮಗಳ ಮೂಲಕ ಕೇಳಿದ್ದೀವಿ. ಅವನ ಹಣೆ ಬರ ಸಿಕ್ಕಾಕೊಂಡಿರ್ತಾರೆ, ಒಳಗೋಗಿರ್ತಾರೆ. ಅಂಥವರು ಬೆರಳೆಣಿಕೆಯ ದುರುಳರು ಎಲ್ಲ ಕಡೆಯಲ್ಲೂ ಕೂಡ ಇರ್ತಾರೆ. ಹಂಗಂತ ಅದನ್ನು ಜನರಲೈಸ್ ಮಾಡಲಿಕ್ಕಾಗತ್ತಾ? ಅದು ಸಾಧ್ಯತೆಗಳಿದೆಯಾ? ನಾಯಿಗಳನ್ನು ತಗೊಂಬಂದು ಅದನ್ನು ಬೌ ಒಂದು ಬಾಯಿ ಪಡ್ಕೊಳ್ಳೋವಂಥ ನಾಯಿಗಳನ್ನೆಲ್ಲ, ಕಂತ್ರಿ ನಾಯಿಗಳನ್ನ ಎಲ್ಲ ಕಡೆಯಿಂದ ಹಿಡ್ಕೊಂಬರೋದೆ ಅಂದರೆ ಹುಡುಗಾಟ ಏನ್ರಿ? ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಅದನ್ನು ಈ ಪೌರ ಆಡಳಿತವನ್ನು ಕಣ್ತೊಪ್ಪಿಸಿ ಅವುಗಳನ್ನ ಹಿಡ್ಕೊಂಡು ಬರಬೇಕು. 1-2 ಹಿಡ್ಕೊಂಬಂದರೆ ವ್ಯವಹಾರ ಮಾಡಲಿಕ್ಕಾಗಲ್ಲ. 100, 200, 300, 500 ನಾಯಿಗಳನ್ನ ಹಿಡ್ಕೊಂಬರ್ಬೇಕು. ಪ್ರತಿನಿತ್ಯ ಅದು ಸರಬರಾಜು ಆಗ್ತಾ ಇರಬೇಕು. ನಾಟ್ ಅ ಒನ್ ಡೇ ಜಾಬ್, ವಹಿವಾಟು. ಅದಕ್ಕೆ ಒಂದಿಷ್ಟು ಕೆಲಸ ಮಾಡಬೇಕು. ಇದೇ ಹಣೆ ಬರೋದಕ್ಕಿಂತ ಕುರಿಗಳನ್ನ ಸಾಕೊಂಡು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಸುಲಭದ ಕೆಲಸಗಳಲ್ಲ. ನಾಯಿ ತಿನ್ನೋದಾದರೆ ನಾಯಿ ಅಂತಲೇ ಮಾರ್ತಾರೆ ಕೆಲವು ಕಡೆಗಳಲ್ಲಿ. ಕುರಿಯ ಬೋಟಿಯನ್ನು ಖಾದ್ಯವಾಗಿ ತಿಂತೀವಿ, ತಲೆಯನ್ನು ತಿಂತೀವಿ, ಕಾಲು ಸೂಪ್ ಮಾಡ್ಕೊಂಡು ಕುಡಿತೀವಿ. ಇದನ್ನು ನೀವು ನಿಮಗೆ ಬೇಕಾದ ಹಾಗೆ ಶೂಟಿಂಗ್ ಮಾಡಿಕೊಂಡು ವೈರಲ್ ಮಾಡಿಬಿಟ್ರೆ ಹಂದಿ ಬೋಟಿ ತಿನ್ನೋರು ಇದ್ದಾರೆ ಮಂಗಳೂರು ಕಡೆ. ಎಲ್ರಿಗೂ ಕೊಡಲ್ಲ ಅದನ್ನ.
VVIPಗಳಿಗೆ ಮಾತ್ರ ಅದನ್ನು ಬಡಿಸ್ತಾರೆ, ಅವರ ಕುಟುಂಬಸ್ಥರು ಮಾತ್ರ ತಿಂತಾರೆ. ಒಂದು ಹಂದಿಯ ಕೆಲವು ಪಾರ್ಟ್ಗಳು, ಅದರ ಕಿವಿ, ಅದರ ಕಾಲು, ಅದರ ರಕ್ತ, ಅದರ ಬೋಟಿ, ಅದರ ಈಲಿ, ಇವುಗಳನ್ನೆಲ್ಲವನ್ನು ಸೇರಿಸಿ ಒಂದು ಹಂದಿ ಹೊಡೆದಾಗ ಅದರದೇ ಒಂದು ಖಾದ್ಯ ಮಾಡ್ತಾರೆ. ಅದೇನು ಇಷ್ಟ ಆಗಲ್ಲ, ಒಂದಿಷ್ಟ ಆಗುತ್ತೆ. VVIPಗಳಿಗೆ ಮಾತ್ರ ಅದನ್ನು ಕೊಡೋದು, ಆತಿಥ್ಯ ಅದು. ನೀವು ಅದನ್ನು ಆಡ್ಕೊಂಬಿಟ್ರೆ ಅವ್ರಿಗೆ ಇಷ್ಟ ಬಂದದನ್ನ ಅವರು ತಿಂತಾರೆ. ಬೆಕ್ಕಿಡ್ಕೊಂಡು ತಿನ್ನೋರು ಬೇಕಾದಷ್ಟು ಜನ ಇದ್ದಾರೆ. ನಾನು ನೋಡಿದ್ದೀವಿ, ಕೋತಿ ಹಿಡ್ಕೊಂಡು ತಿನ್ನೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಕೆಲವು ಕಾರಣದಿಂದ ಕೆಲವನ್ನ ತಿನ್ನದೇ ಬಿಟ್ಟಿದ್ದಾರೆ. ಅದು ಆ ಪಕ್ಷಿಗಳ ಅದೃಷ್ಟ, ಆ ಪ್ರಾಣಿಗಳ ಅದೃಷ್ಟ. ಮನುಷ್ಯ ತಿನ್ನದೇ ಇರುವಂಥದ್ದು ಯಾವುದೂ ಇಲ್ಲ. ತಿಂದ್ಬಿಟ್ಟಿದ್ದಾನೆ ಅಂತಂದರೆ ಅವನು ಮನುಷ್ಯ ಅಲ್ಲ ಅಂತ ಹೇಳೋದು ಮೃಗೀಯವಾದಂಥ ವರ್ತನೆ ಆಗುತ್ತೆ. ಒಂದೊಂದು ದೇಶದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥದ್ದು ಟೇಸ್ಟ್ ಇದೆ. ನಾಲಿಗೆಗೆ ಆ ಟೇಸ್ಟಿಗೆ ಮಿತಿನೇ ಇರುವುದಿಲ್ಲ. ನಿನಗೆ ಬೇಡ ಅನ್ನುವಂಥದ್ದು ನನಗೆ ಬೇಕಾಗಿದೆ, ನನಗೆ ಬೇಡ ಅನ್ನುವಂಥದ್ದು ನೀನು ಭಾಳ ಚೆನ್ನಾಗಿ ಸ್ವೀಕಾರ ಮಾಡ್ತಾ ಇರ್ತೀಯ. ಬೇಸಿಕಲಿ ಸಸ್ಯಾಹಾರ, ಮಾಂಸಾಹಾರ, ಅದರಲ್ಲೂ ಮಾಂಸದಲ್ಲಿ ಬೇರೆ ಬೇರೆ ವಿಚಾರಗಳು, ಕೀಟಗಳು, ಪಕ್ಷಿಗಳು, ಸಸ್ಯಗಳು, ಕಾಳುಗಳು ಅಥವಾ ದ್ವಿದಳ ಸಸ್ಯ, ಏಕದಳ ಸಸ್ಯ, ಇಂಥದ್ದೆಲ್ಲ ಏನು ಮಾಡ್ಕೊಂಡಿದ್ದೀವಲ್ಲ, ಏನಾರು ಹೇಳ್ಕೊಳ್ಳಿ, ಒಟ್ಟಿನಲ್ಲಿ ಉದರ ನಿಮಿತ್ತ ಎಲ್ಲವನ್ನೂ ತಿಂತಾರೆ. ಎಲ್ಲವನ್ನು ಎಲ್ಲರೂ ತಿಂತಾರೆ. ಪೌಷ್ಟಿಕಾಂಶ ಬಹಳ ಮುಖ್ಯ ಆಗ್ತದೆ. ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವಂತಹ ಚೈನಾ ಇವತ್ತು ಬದುಕುಳಿದಿದೆ, ಇವತ್ತು ದಷ್ಟಪುಷ್ಟವಾಗಿ ಬೆಳೆದಿದೆ, ಬಹಳ ಸದೃಢವಾದಂತಹ ಒಂದು ಸೈನ್ಯವನ್ನು ಹೊಂದಿದೆ, ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನ ಗೆಲ್ತಾ ಇದೆ, ಭಾಳಷ್ಟು ಆವಿಷ್ಕಾರಗಳನ್ನ ಮಾಡ್ತಾ ಇದೆ. ಅಂದರೆ ಅವರು ಮಿಡತೆ ತಿಂದ ಕಾರಣಕ್ಕೆ ಏನು ಆಗಲೇಬಾರ್ದಲ್ವಾ, ಅಥವಾ ಆತೆ ಹುಳಗಳನ್ನ ತಿಂದಿದ ಕಾರಣಕ್ಕೆ ಅವರು ಇವೆಲ್ಲ ಮಾಡಲೇಬಾರ್ದಲ್ವಾ. ಹಾವಿಂದ ಹಿಡಿದು ಮಿಡತೆ ಆಗ್ಬೋದು, ಅಥವಾ ಆತೆ ಹುಳಗಳಾಗ್ಬೋದು, ಅಥವಾ ಗೊಬ್ಬರದ ಹುಳ ಆಗ್ಬೋದು, ವಿಷಕಾರಿ ಹಾವುಗಳಾಗ್ಬೋದು, ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳು, ಮೊಸಳೆ, ಮತ್ತೊಂದು ಮರದೊಂದು, ಎಲ್ಲವನ್ನೂ ಮಾರ್ಕೆಟ್ನಲ್ಲಿ ಇಟ್ಟು ತಿಂತಾ ಇದ್ದಾರೆ. ಅವರೇನು ಯಾರೂ ಸತ್ತೋಗಲಿಲ್ಲ, ಬದಲಾಗಿ ಸದೃಢವಾಗಿದ್ದಾರೆ. ಅತಿ ಹೆಚ್ಚು ಮೆಡಲ್ಗಳನ್ನ ಗೆದ್ದು ಕೊಡ್ತಾ ಇದ್ದಾರೆ ಅವ್ರ ದೇಶಕ್ಕೆ. ಬರೀ ಸಸ್ಯಾಹಾರವನ್ನು ತಿನ್ಕೊಂಡಿದ್ರೆ ನಾವು ಸಾತ್ವಿಕವಾಗಿದ್ದೀವಿ ಅಂತ ಹೇಳೋದು ಭ್ರಮೆ. ಅದು ಸಸ್ಯಾಹಾರವೇ ತಿಂದಂಥವರು ಅಂಡರ್ ವರ್ಲ್ಡನ್ನು ಪೋಷಣೆ ಮಾಡೋದನ್ನ ನಾವು ನೋಡಿದ್ದೇವೆ. ಅಂದರೆ ಮನುಷ್ಯನನ್ನು ಕೊಂದು ಬದುಕುವಂತಹ ಒಂದು ಸಂಸ್ಕೃತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಂಥವರು ಅಂತಲ್ಲ. ಆಹಾರ ನಮ್ಮ ಕ್ರೌರ್ಯವನ್ನು ನಿರ್ಧಾರ ಮಾಡೋದಿಲ್ಲ. ಸಸ್ಯಾಹಾರಿಗಳು ಕೂಡ ಕ್ರೂರಿಗಳಾಗಿರ್ತಾರೆ, ಮಾಂಸಾಹಾರಿಗಳು ಕೂಡ ಕಾರುಣ್ಯದ ರೂಪಗಳಾಗಿರ್ತಾರೆ. ಅತ್ಯಂತ ಹೆಚ್ಚು ಮಾಂಸ ತಿನ್ನುವಂತಹ ರಾಷ್ಟ್ರಗಳಲ್ಲಿರುವಂಥ ಜನ ನೋವಿಗೆ ಮಿಡಿಯೋದನ್ನ ನಾವು ನೋಡ್ತೇವೆ. ಕಾರುಣ್ಯದ ಮೂರ್ತಿಗಳಾಗಿ ಕೆಲಸ ಮಾಡೋದನ್ನ ನೋಡಿರ್ತೇವೆ. ಇದು ಭ್ರಮೆ ಮತ್ತು ಮಿಥ್ಯೆ. ಆಹಾರದ ಕಾರಣಕ್ಕೋಸ್ಕರ ನಾವು ಒಬ್ಬರ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಬರೋದಿಲ್ಲ. ಶುದ್ಧ ಅಶುದ್ಧ ಅನ್ನುವಂಥದ್ದು ಪಕ್ಕ ಸುಳ್ಳು, ಹರಡಿರುವಂಥ ಸುಳ್ಳಿದು. ಇಷ್ಟನ್ನು ನಾವು ಹೇಳ್ತಾ ಇನ್ನು ಮೇಲೆ ಆದರೂ ಕೂಡ ಜನ ಮತ್ತು ಮಾಧ್ಯಮದವರು ಇಂತಹ ವಿಚಾರಗಳು ಬಂದರೆ ಒಂದಿಷ್ಟು ವಿವೇಚನೆಯಿಂದ, ವಿವೇಕದಿಂದ ನಾವು ನಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಒಂದು ಸಲ ಡ್ಯಾಮೇಜ್ ಮಾಡಿದ್ರೆ ಮತ್ತೆ ನಾವು ಅದನ್ನ ಕಟ್ಕೊಡ್ಲಿಕ್ಕೆ ಬರೋದಿಲ್ಲ. ನಾವು ಈಗಾಗಲೇ ತುಂಬ ಡ್ಯಾಮೇಜ್ ಮಾಡಿಕೊಂಡಿದ್ದೇವೆ. ದೊಡ್ಡ ಕಂದಕವನ್ನು ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ. ಇನ್ನು ಅದನ್ನು ತುಂಬಿಸ್ಬೇಕು. ಪ್ರೀತಿಯಿಂದ, ವಾತ್ಸಲ್ಯದಿಂದ, ಸ್ನೇಹದ ಮೂಲಕ, ಸಂಬಂಧಗಳನ್ನು ಬೆಸೆಯೋದ್ರ ಮೂಲಕ, ಸೇತುವೆಗಳನ್ನ ಕಟ್ಟೋದ್ರ ಮೂಲಕ
ನಾವು ಈ ಧರ್ಮಗಳನ್ನು ಒಟ್ಟಿಗೆ ತರಬೇಕಾಗಿದೆ. ಬೇಕೋ ಬೇಡೋ ಮನುಷ್ಯ ಮಾಡ್ಕೊಂಡಿರುವಂಥದ್ದು ಇವೆಲ್ಲವೂ ಕೂಡ ಮನುಷ್ಯ ಕುಲವು ತಾನೊಂದೇ ಬಲಂ ಅಂತ ಹೇಳುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಇನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜನ್ಗಳಿದಾವಲ್ಲ ಇದನ್ನು ಪಕ್ಕಕ್ಕಿಟ್ಟು ನಾವು ಅಪ್ಪಿಕೊಳ್ಳುವಂಥ ಮಟ್ಟಕ್ಕೆ ಬರಬೇಕು ಅಂತಂದರೆ ಆಹಾರವನ್ನು ನಾವು ಗೌರವಿಸಲೇಬೇಕು.